ಸಿ ನನಗಂತೂ ನಿನ್ನೆಯಿಂದ ಮೈಂಡ್ ಲಿಟ್ರಲಿ ವರ್ಕ್ ಆಗ್ತಿಲ್ಲ. ಒಬ್ಬ ಪಾನಿಪುರಿ ಸೆಲ್ ಮಾಡೋನು ರೋಡ್ ಸೈಡಲ್ಲಿ ಬರೀ ಯು ಪಿ ಐ ಥ್ರೂ 40 ಲಕ್ಷ ಒಂದು ವರ್ಷಕ್ಕೆ, 2023-2024ನೇ ವರ್ಷಕ್ಕೆ 40 ಲಕ್ಷ ಯು ಪಿ ಐ ಥ್ರೂ ಪೇಮೆಂಟ್ ತಗೊಂಡಿದ್ದಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬರೀ ಯು ಪಿ ಐ ಥ್ರೂನೇ 40 ಲಕ್ಷ ಬಂದಿದೆ ಅಂದರೆ ಕ್ಯಾಶ್ ಮಿನಿಮಮ್ ಅಂದರೂ 60-70 ಲಕ್ಷ ಪರ್ ಇಯರ್. ನಮ್ಮ ಸೋಕಾಲ್ಡ್ ಇಂಜಿನಿಯರ್ಸು, ನಮ್ಮ ಸೋಕಾಲ್ಡ್ MBA ಅವರು ಇವರೆಲ್ಲ ಸಂಪಾದನೆ ಮಾಡ್ತಾರೆ ನೋಡಿ. ಲೈಕ್ ಈಗ MBA ನಡೀತಿರೋದು ಟ್ರೆಂಡ್ ಎಷ್ಟು 4-5 LPA ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 10 LPA. ಒಬ್ಬ ಫುಲ್ಲು ಏನು ಎಕ್ಸ್ಪರ್ಟು ಈ ಥರ ಅವ್ರಿಗೆ ಒಂದು 40-50 LPA ಬರುತ್ತೆ. ಆಫ್ಟರ್ ಆಲ್ ಪಾನಿಪುರಿ ಸೆಲ್ ಮಾಡಿಕೊಂಡು 70 LPA ಗುರು. ಲಿಟ್ರಲಿ ನನ್ನ ಫ್ರೆಂಡ್ಗೆ ನಾನು 2023ರಲ್ಲಿ ಹೇಳಿದೆ ನಡೆಯೋ ಸ್ಟಾರ್ಟ್ ಮಾಡೋಣ ಅಂತ. ಆಗ ನನ್ನ ಮಗ ಒಪ್ಕೊಳ್ಳಿಲ್ಲ. ಬಟ್ ಏನಾದರೆ ಏನು ಪಾಪ 40 ಲಕ್ಷಕ್ಕೂ ಕೂಡ ನಮ್ಮ ಇನ್ಕಮ್ ಟ್ಯಾಕ್ಸ್, ನಮ್ಮ ನಿರ್ಮಲಾ ಜಿ ಅವ್ರ ಕಡೆಯಿಂದ ನೋಟಿಸ್ ಹೋಗಿದೆ. ಲೈಕ್ ನೀನು ಸಂಪಾದನೆ ಮಾಡಿದ್ರು 40 ಲಕ್ಷಕ್ಕೆ ಟ್ಯಾಕ್ಸ್ ಪೇ ಮಾಡಪ್ಪ, ನಾವು ರೆಡಿಯಾಗಿದ್ದೀವಿ ನಿನ್ನ ಹತ್ರ ತಗೊಳ್ಳೋಕ್ಕೆ ಅಂತ ಹೇಳಿ. ಆಲ್ಮೋಸ್ಟ್ ಈಗ ಅವನು ಎಷ್ಟು 3.6 ಅರೌಂಡ್ 7 ಲ್ಯಾಕ್ಸ್ ಪ್ಲಸ್ ಟ್ಯಾಕ್ಸ್ ಮಾತ್ರ ಪೇ ಮಾಡಬೇಕು ಥ್ರೂ UPI ಪೇಮೆಂಟ್ ಮಾಡಿರೋದಕ್ಕೆ. ಲೈಕ್ ಅಟ್ಲೀಸ್ಟ್ ಲಿಟ್ರಲಿ ಬೇಜಾರಾಗುತ್ತೆ. ಒಬ್ಬ MBA ಅವನು ಕೂಡ ಇದು ತಿಂಗಳಿಗೆ 30-40 ಸಾವಿರಕ್ಕೆ ಸ್ಯಾಲ್ರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಜಸ್ಟ್ ಇಮ್ಯಾಜಿನ್ 70 ಲಕ್ಷ ಅಂದರೆ ಒಂದು ಆಲ್ಮೋಸ್ಟ್ ಮಂತ್ಗೆ 5 ಲ್ಯಾಕ್ಸ್ ಪ್ಲಸ್, ಮಿನಿಮಮ್ 5 ಲ್ಯಾಕ್ ಪ್ಲಸ್. ಏನೇನೋ ಅಣ್ಣ, ನಿಂಗೊಂದು ನಮಸ್ಕಾರ ಅಣ್ಣ. ಏನಾದರೂ ವೇಕೆನ್ಸಿ ಇದ್ದರೆ ನಮಗೂ ಹೇಳಿ ಅಣ್ಣ, ನಾವು ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಬಾಯ್.